ಸ್ನೇಹಿತರೆ ನಮಸ್ತೆ. ನಿಮಗೆಲ್ಲ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಏನಪ್ಪ ವಿಷಯ ಅಂತಂದರೆ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೆಲ ಅಧಿಕಾರಿಗಳು ನಾಮಕೆ ವಾಸ್ತಿದ್ದಾರೆ. ಕಾಮೆಲ್ಲ ಬೇರೆಯವರೇ ಮಾಡಬೇಕು. ಏನು ವಿಷಯಪ್ಪ ಅಂತಂದರೆ, ನಮ್ಮ ಜಿಲ್ಲೆಯಲ್ಲಿ ಹಲವು ಕಡೆ ಅಕ್ರಮ ಮರಳುಗಾರಿಕೆ ನಡೀತಾ ಇದ್ದರೂ ಸಹ ಅಧಿಕಾರಿಗಳು ನಾಮಕೆ ವಾಸ್ತಿ ಆ ಜಾಗಕ್ಕೆ ಭೇಟಿ ಕೊಡ್ತಾರೆ. ಮತ್ತು ಆ ಅಧಿಕಾರಿಗಳು ಹೋಗೋಕ್ಕಿಂತ ಮೊದಲೇ ಏನು ಅಕ್ರಮ ಮರಳುಗಾರಿಕೆ ಆಗಿರ್ಬೋದು ಮತ್ತು ಅಕ್ರಮ ಮರಂಗಾರಿಕೆ ಆಗಿರಬಹುದು, ಅವರು ಅಧಿಕಾರಿಗಳು ಹೋಗೋಕ್ಕಿಂತ ಮೊದಲೇ ಅವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಮತ್ತು ಆ ಅಧಿಕಾರಿಗಳು ಅಲ್ಲಿಂದ ತಿರುಗಿ ವಾಪಸ್ ಯಾದಗಿರಿ ನಗರಕ್ಕೆ ಬರೋಕ್ಕಿಂತ ಮೊದಲೇ ಮತ್ತೆ ಅಲ್ಲಿ ಅಕ್ರಮ ಮೊರಂಗಾರಿಕೆ ನಡೆಯುತ್ತೆ. ಆದರೆ ನನ್ನ ಒಂದು ಪ್ರಶ್ನೆ ಅಧಿಕಾರಿಗಳಿಗೆ, ನಿಮ್ಮ ಒಳಗಡೆ ಯಾರೋ ಒಂದಿಬ್ಬರು ಅದರಲ್ಲಿ ಇದ್ದಾರೆ ಅನಿಸುತ್ತೆ. ಯಾಕಂತಂದರೆ, ನೀವು ಹೋಗೋಕ್ಕಿಂತ ಮೊದಲು ಅಲ್ಲಿ ಬಂದಾಗುತ್ತೆ ಮತ್ತು ನೀವು ರಿಟರ್ನ್ ಆದಮೇಲೆ ಚಾಲಾಗುತ್ತೆ ಅಂತಂದರೆ ಇದು ಎಲ್ಲೋ ಸಮಥಿಂಗ್ ರಾಂಗ್ ಇದೆ. ಅದರಲ್ಲಿ ಯಾರು ಹೇಳ್ತಾ ಇದ್ದಾರೆ, ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಮತ್ತು ಅಧಿಕಾರಿಗಳು ಹೋಗಿ ಬಂದ ನಂತರನೂ ಮತ್ತೆ ಅಲ್ಲಿ ಅಧಿಕಾರಿಗಳು ಕಡಿವಾಣ ಹಾಕಿ ಬರಬೇಕು. ಅಲ್ಲಿ ಜಾಗಕ್ಕೆ ಹೋದ ನಂತರ ಕಡಿವಾಣ ಹಾಕಿ ಬರಬೇಕು. ನಾವು ಹೋಗಿ ಕೇಳಿದ್ರೆ ಇವ್ರು ಹೇಳ್ತಾರೆ, ಇಲ್ಲ ನಾವು FIR ರೆಡಿ ಮಾಡ್ತಾಯಿದ್ದೀವಿ, ಕಡಿವಾಣ ಹಾಕ್ತೀವಿ. FIR ಆಮೇಲೆ ರೆಡಿ ಮಾಡಿ, ನೀವು ಮೊದಲು ಅದನ್ನು ಅಲ್ಲಿ ಯಾರು ಅಕ್ರಮವಾಗಿ ಮೊರಂಗಾರಿಕೆ ಮಾಡ್ತಾಯಿದ್ದಾರೆ ಅವರಿಗೆ ಕಡಿವಾಣ ಹಾಕಿ. ಅಧಿಕಾರಿಗಳು ಒಂದು ಫೋನ್ ಮಾಡಿ ಒಂದು ಪೊಲೀಸವರಿಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟು ಅಲ್ಲಿ ಒಂದಿಬ್ಬರು ಪೊಲೀಸನ್ನು ಕರ್ಕೊಂಡೋಗಿ ಆ ಒಂದು ಅಕ್ರಮ ಯಾರ್ಯಾರು ಮಾಡ್ತಾಯಿದ್ದಾರೆ ಅವರೆಲ್ಲರನ್ನು ಸಹ ತೆಗೆದು ಇವತ್ತು ಒಳಗಾಗ್ಬೋದು. ಆದರೆ ಅಧಿಕಾರಿಗಳು ಇರ್ತಾರೆ, ಅವ್ರ ಹೆಸರುಗಳು ಕೇಳ್ತಾ ಇದ್ದೇವೆ, ನಾವು ಕಲೆಕ್ಟ್ ಮಾಡ್ತಾ ಇದ್ದೇವೆ. ಆ ಜಾಗಕ್ಕೆ ನೀವು ಯಾರಿಗೆ ಹೇಳಾರ್ದಂಗೆ ಹೋದರೆ ಎಲ್ಲರೂ ಸಿಗಾಕ್ಕೊಡ್ತಾರೆ. ಅಲ್ಲಿ ಎಷ್ಟು ಟಿಪ್ಪರ್ಗಳಿದ್ದಾವೆ, ಎಷ್ಟು ಟ್ರ್ಯಾಕ್ಟರ್ಗಳಿದ್ದಾವೆ, ಎಷ್ಟು JCBಗಳು ನಡ್ತಾ ಇದ್ದಾವೆ. ಬರೀ ಶಾಪುರ ಪಕ್ಕದಲ್ಲಿ ದೋರ್ನಹಳ್ಳಿ ಗ್ರಾಮದಲ್ಲಿ 4-5 ಕಡೆ ನಡ್ತಾ ಇದೆ ಮೊರಂಗಾರಿಕೆ. ಅಂತಂದರೆ ನಾವು ಇವತ್ತು ಅಧಿಕಾರಿಗಳು ಯಾರಿಗೆ ಸಾಥ್ ನೀಡ್ತಾ ಇದ್ದಾರೆ? ಯಾರು ಅಕ್ರಮ ವಿರುದ್ಧ ಹೋರಾಟ ಮಾಡ್ತಾರೆ ಅವರಿಗೆಲ್ಲ ಬೆಂಬಲ ಸಿಗೋದಿಲ್ಲ. ಯಾರು ಅಕ್ರಮ ಮಾಡ್ತಾರೆ ಅವರಿಗೆ ಬೆಂಬಲ ಸಿಗ್ತಾ ಇದೆ. ಅಂದರೆ ಇವರು ಎಷ್ಟೊಂದು ದೊಡ್ಡ ಲೆವೆಲಲ್ಲಿ ಮಾಡ್ತಾ ಇದ್ದಾರೆ, ಎಷ್ಟೊಂದು ಪ್ರಭಾವಿ ವ್ಯಕ್ತಿಗಳಾಗಿರ್ಬೋದು ಅವರು. ಮತ್ತು ಜನಪ್ರತಿನಿಧಿಗಳ ಯಾರ್ದಾದ್ರೂ ಬೆಂಬಲವಿದೆಯಾ? ಶಾಸಕರ ಬೆಂಬಲ ಇದೆಯಾ? ಇವತ್ತು ಅಕ್ರಮಗಳು ನಡೀಬಾರ್ದು ಅಂತಂದರೆ ಅದಕ್ಕೆ ಕಡಿವಾಣ ಹಾಕುವವರೇ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು. ಇವತ್ತು ಅಧಿಕಾರಿಗಳು ಜನಪ್ರತಿನಿಧಿಗಳು ಒಂದಾಗಿ ಅಕ್ರಮಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಒಂದು ಸಾರ್ವಜನಿಕರು ಸಹ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಮತ್ತು ಅದೇ ರೀತಿಯಾಗಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಇನ್ವಾಲ್ವ್ ಇಲ್ಲದೆ ಈ ಕೆಲಸ ಆಗುವುದಿಲ್ಲ, ಇದು ಸತ್ಯ. ಹಾಗಾಗಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಈ ಒಂದು ಕೆಲಸದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಕಾಣುತ್ತೆ. ಈ ಒಂದು ಅಕ್ರಮ ಮೊರಂಗಾರಿಕೆ ನಡೀತಾ ಇರೋದು ಎಲ್ಲಿ ಇಲ್ಲ, ಇಲ್ಲೇ ನಮ್ಮ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ದೋರ್ನಹಳ್ಳಿ ಗ್ರಾಮದಲ್ಲಿ, ಮಹಾಂತೇಶ್ವರ ಗುಡ್ಡದ ಪಕ್ಕದಲ್ಲಿ ಮತ್ತು ಬೇರೆ ಬೇರೆ ಕಡೆ ಭಾಳಷ್ಟು ಕಡೆ ನಡೀತಾ ಇದೆ. ಆದರೆ ಅಧಿಕಾರಿಗಳು ನಾಮಕೆ ವಾಸ್ತೆ ಹೋಗ್ತಾರೆ, ಬರ್ತಾರೆ. ಮತ್ತು ಜಾಸ್ತಿ ನಾವು ಮಾತಾಡಿದ್ರೆ ನಮ್ಮ ಬಳಿ ಸಿಬ್ಬಂದಿ ಇಲ್ಲ ಅಂತ ಹೇಳ್ತಾರೆ. ಈ ಸಿಬ್ಬಂದಿ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಆದರೆ ಇವತ್ತು ಅಧಿಕಾರಿಗಳು, ಜನಪ್ರತಿನಿಧಿಗಳು ಮತ್ತು ಅಕ್ರಮವಾಗಿ ಲೂಟಿ ಮಾಡ್ತಿರು ಏನು ಸರ್ಕಾರದ ಇದೇ ರೀತಿ ಬಿಟ್ಟರೆ ಇವರು ಸರ್ಕಾರಕ್ಕೆ ಲೂಟಿ ಮಾಡ್ತಾರೆ. ಆ ರೀತಿ ಅಕ್ರಮಗಾರರಾಗಿದ್ದಾರೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಿಜ ಹೇಳ್ಬೇಕಂತಂದರೆ ಕೆಲ ಅಧಿಕಾರಿಗಳು ನಾಮಕೆ ಹೊಸಿದರೆ, ಕೆಲ ಅಧಿಕಾರಿಗಳು ಕೆಲಸ ಮಾಡ್ತಾರೆ, ಬಟ್ ಆ ಅಧಿಕಾರಿಗಳಿಗೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ.
ದಯಮಾಡಿ ಅಧಿಕಾರಿಗಳು ಅರ್ಥ ಮಾಡಿಕೊಳ್ಳಿ. ಅಕ್ರಮದ ವಿರುದ್ಧ ಯಾರ್ಯಾರು ಹೋರಾಟ ಮಾಡ್ತಾರೆ, ಯಾರ್ಯಾರು ಮಾತಾಡ್ತಿದ್ದಾರೆ ಅವರ ಪರವಾಗಿ ನಿಲ್ಲಿ, ಮತ್ತು ಯಾರು ಅಕ್ರಮ ಮಾಡ್ತಾರೆ ಅವರನ್ನು ಒದ್ದು ಒಳಗಾಕುವಂಥ ಕೆಲಸ ಇವತ್ತು ಅಧಿಕಾರಿಗಳು ಮಾಡಬೇಕಾಗಿತ್ತು, ಮಾಡ್ತಾ ಇಲ್ಲ. ಪೊಲೀಸ್ ಇಲಾಖೆ ಆಗಿರ್ಬೋದು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಆಗಿರ್ಬೋದು, ಮತ್ತು ತಹಸೀಲ್ದಾರರು, ವಿಲೇಜ್ ಅಕೌಂಟೆಂಟ್ ಅಂದರೆ ಗ್ರಾಮ ಪಂಚಾಯತ್ದವ್ರಿಗೂ ಅಧಿಕಾರ ಇದೆ. ಆ ವಿಲೇಜ್ ಅಕೌಂಟೆಂಟ್ ಅಂತ ಹೇಳ್ತೀವಲ್ಲ, ಅವ್ರು ಏನು ಮಾಡ್ತಿದ್ದಾರೋ ದೇವರೇ ಬಲ್ಲ. ದೊಡ್ಡನಹಳ್ಳಿ ವಿಲೇಜ್ ಅಕೌಂಟೆಂಟ್ ಯಾರಿದ್ದಾರೆ? ಅದು ನಿಮ್ಮ ಕೆಲಸ, ಅದು ನಿಮ್ಗೆ ಗೊತ್ತಿರುತ್ತೆ. ವಿಲೇಜ್ ಅಕೌಂಟೆಂಟ್ ಅಂತಂದರೆ ನೀವು ಆ ಗ್ರಾಮದಲ್ಲಿ ಏನೇನು ಅಕ್ರಮವಾಗಿ ನಡೀತಾ ಇದೆ, ಏನೇನು ಸಮಸ್ಯೆಗಳಿದ್ದಾವೆ, ಆ ಎಲ್ಲ ಸಂಬಂಧಪಟ್ಟಂಥ ಅಧಿಕಾರಿ ತಿಳಿಸ್ಬೇಕು. ಅದು ನಿಮ್ಮ ಕೆಲಸ. ಅದು ಕೆಲವೊಬ್ಬರು ಫೋನ್ ಮಾಡ್ತಾರೆ ಸಾರ್ವಜನಿಕರು, ಆ ವಿಲೇಜ್ ಅಕೌಂಟೆಂಟ್ ಫೋನೇ ಎತ್ತಂಗಿಲ್ಲ. ಈ ರೀತಿ ಆಗ್ತಾಯಿದೆ ನಮ್ಮ ಜಿಲ್ಲೆಯಲ್ಲಿ. ಇವತ್ತು ಯಾರಾದರೂ ಅಧಿಕಾರಿ ಬರಬೇಕಂತಂದರೆ ಲೂಟಿ ಹೊಡೆಯೋರು ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ. ಎಲ್ಲ ಅಧಿಕಾರಿಗಳು ಅದೇ ರೀತಿ ಇಲ್ಲ. ಕೆಲ ಅಧಿಕಾರಿಗಳಿದ್ದಾರೆ. ಕೆಲ ಅಧಿಕಾರಿಗಳಿಂದ ಇವತ್ತು ನಮ್ಮ ಜಿಲ್ಲೆ ಸಂಪೂರ್ಣವಾಗಿ ಅಕ್ರಮ ಚಟುವಟಿಕೆಗಳಿಗೆ ತಾಣವಾಗ್ತಾ ಇದೆ. ದಯಮಾಡಿ ಅರ್ಥ ಮಾಡಿಕೊಳ್ಳಬೇಕು ತಾವೆಲ್ಲರೂ. ಇವತ್ತು ಯಾವುದೇ ಒಂದು ಇದರಲ್ಲಿ ಹೋಗ್ಬೇಕಂದ್ರೆ, ಯಾರೊಂದು ಕೆಲಸ ಮಾಡಬೇಕಂದ್ರೆ ಜನರಿಗೆ ಕೆಲಸ ಆಗ್ತಾ ಇಲ್ಲ. ಈ ಥರದ ಇನ್ನೂ ಭಾಳಷ್ಟು ಮಾತುಗಳನ್ನ ಆಡಬೇಕಾಗಿದೆ. ಅದು ಆಮೇಲೆ ಮಾತಾಡೋಣ. ಇದು ಅಕ್ರಮ ಮರಮಗಾರಿಕೆ ಆದಷ್ಟು ಬೇಗ ನಿಲ್ಲಿಸಿ. ಅಧಿಕಾರಿಗಳು ತಾವು ದಯಮಾಡಿ ಅರ್ಥ ಮಾಡಿಕೊಳ್ಳಿ. ತಾವು ಒಂದು ವೇಳೆ ಟೆಂಡರ್ ಮಾಡಿದರೆ ಯಾರ ಅಬ್ಜೆಕ್ಷನ್ ಬರೋದಿಲ್ಲ. ಟೆಂಡರ್ ಆಗಲಾರ್ದೆ ಅಕ್ರಮವಾಗಿ ತುಂಬ್ತಾ ಇದ್ರು ಅಂದರೆ ಅದನ್ನು ತಡೆಗಟ್ಟುವಂಥ ಕೆಲಸ ಇವತ್ತು ಅಧಿಕಾರಿಗಳು ಮಾಡಬೇಕು. ಧನ್ಯವಾದಗಳು. ಈ ಸುದ್ದಿಯ ಪ್ರಾಯೋಜಕರು ಎಂಒಎಸ್ ಎಲೆಕ್ಟ್ರಾನಿಕ್ಸ್. ಟಿವಿ, ಫ್ರಿಡ್ಜ್, ಏರ್ ಕೂಲರ್, ವಾಷಿಂಗ್ ಮಿಷಿನ್, ಎಲ್ಇಡಿ ಟಿವಿ, ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು, ಎಲ್ಲ ಮಲ್ಟಿ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ. ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ನಾಮ್ ಕಾಂಪ್ಲೆಕ್ಸ್, ಗಾಂಧಿ ಚೌಕ್, ಮೇನ್ ರೋಡ್, ಯಾದಗಿರಿ. ಮೊಬೈಲ್ ಸಂಖ್ಯೆ 9035611992.